ಏನು ಹುಲಿಯ ಬೋನಿಗೆ ಫಾರೆಸ್ಟ್ ಇಲಾಖೆಯವ್ರನ್ನ ಕೂಡ ಹಾಕಿದ್ದಾರೆ ಅಂತ ಏನು FIR ಆಗಿದೆ. ಮತ್ತೆ ಇಡೀ ರಾಷ್ಟ್ರದಲ್ಲಿ ಏನು ಬಿಂಬಿಸ್ತಾ ಇದ್ದಾರೆ, ಈ ಘಟನೆ ಅವರ ಸ್ವಯಂ ಪ್ರೇರಿತ, ಅವರೇ ಬೋನ್ ಒಳಗಡೆ ಹೋಗಿರೋದು. ಮತ್ತೆ ಅಲ್ಲಿ ಯಾವ ರೈತರು ಅವ್ರನ್ನ ಟಚ್ ಮಾಡಿಲ್ಲ, ಬೈದು ಇಲ್ಲ. ಇದು ಒಂದು ಸುಳ್ಳು ವದಂತಿ. ಅದ್ರ ಬಗ್ಗೆ ಈಗಾಗಲೇ ಗುಂಡ್ಲುಪೇಟೆ ಸ್ಟೇಷನ್ ಅಲ್ಲಿ FIR ಮಾಡಿದ್ದಾರೆ. ಓಕೆ, FIR ಆಗಿದೆ. ಆದ್ರೆ ರೈತರನ್ನ ಒಡೆಯಕ್ ಬಂದಾಗ, ಗುಡ್ಸಕ್ ಬಂದಾಗ, ವೆಪನ್ಸ್ ತೋರ್ಸಾಗ ಯಾಕೆ FIR ಆಗ್ತಾ ಇಲ್ಲ? ಇದ್ರ ಬಗ್ಗೆ ಸುದೀರ್ಘವಾದ ಚರ್ಚೆ ಆದ್ಮೇಲೆ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚಾಮರಾಜ ಜಿಲ್ಲಾ ಘಟಕ 16ನೇ ತಾರೀಕು 9ನೇ ತಿಂಗಳು 25ರವರೆಗೆ ನಾವು ಡೆಡ್ ಲೈನ್ ಕೊಟ್ಟಿದ್ದೀವಿ ಪೊಲೀಸ್ ಸ್ಟೇಷನ್ಗೆ. ಅದುವರೆಗೆ ಪೊಲೀಸ್ನವ್ರು ಏನಾದ್ರು ರೈತರ ದೂರನ್ನ ತಗೊಂಡು ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ, ನೌಕರರ ಮೇಲೆ FIR ಆಗದೆ ಹೋದ್ರೆ 16ನೇ ತಾರೀಕು ನಾವು ಗುಂಡ್ಲುಪೇಟೆ ಸ್ಟೇಷನ್ ರೈತ ಸಂಘದಿಂದ ಮುತ್ತಿಗೆ ಹಾಕ್ತಿವಿ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಕೆಲಸ ಮಾಡೋನ್ಗೆ ಎಷ್ಟು ತಾಕತ್ತಾದ್ರೆ ಕೆಲಸ ಮಾಡ್ಸೋರ್ಗೆ ಎಷ್ಟು ತಾಕತ್ತಾಗಿರ್ಬೇಕು. ನಮಗೆ ನಾವು ದೂರ ತಗೊಳ್ಳಲ್ಲ, ಸರ್ಕಾರಿ ನೌಕರರನ್ನು ದೂರ ತಗೊಂಡು ಯಾವ ಸಂವಿಧಾನದಲ್ಲಿದೆ? ಅವ್ರು ಇಷ್ಟ ಬಂದ ಮಾಡ್ಬೋದು, ಇಷ್ಟ ಬಂದಾಗ ಕೊಡ್ಬೋದು. ನೀವು ತಗೊಳ್ಳೋದು ಫಸ್ಟ್ FIR. ಅವ್ರನ್ನ ಈಗಲೇ ಕ್ರಿಮಿನಲ್ಗಳಂತ FIR ತಗೊಂಡು ತನಿಖೆ ಮಾಡಿ ಯಾವುದು ಸತ್ಯತೆ ಅಲ್ಲ ಅಂತ. ನಮ್ಮೂರ್ಗೆ ಬಂದು ನಮ್ಮ ಮೇಲೆ ದಬ್ಬಾಳ್ಕ ಮಾಡಿ ಫಾರೆಸ್ಟ್ ಇಲಾಖೆದು ಯಾವುದೂ ಇಲ್ಲ, ಎಲ್ಲ ರೈತರದ್ದು. ಆನೆ ಸತ್ರು ರೈತರೇ, ಹುಲಿ ತಿಂದಾಗ್ರು ರೈತರೇ, ಬೆಳೆ ಹಾಳಾದ್ರು ರೈತರೇ, ಎಲ್ಲದ್ರೂ ರೈತರದೇ ತಪ್ಪು. ಹಾಗಾಗಿ ಇಲ್ಲಿ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದಾರೆ? ಯಾಕೆ ಒಂದ್ ಸಭೆ ಮಾಡ, ಇಷ್ಟು ಹುಲಿಯಿಂದ ಮಾನವ ಹಾಳಾಗಿ ಸತ್ತಿದ್ದಾನೆ, ಆನೆಯಿಂದ ಸತ್ತಿದ್ದಾನೆ, ಇಷ್ಟು ಬೆಳೆ ನಷ್ಟ ಆಗಿದೆ, ಯಾಕೆ ಜನಪ್ರತಿನಿಧಿಗಳು ಇನ್ನೂ ಒಂದು ಕರೆದು ಚರ್ಚೆ ಮಾಡಿಲ್ಲ? ಯಾಕೆ ಮಾಡಿ? ಎಲ್ಲದಕ್ಕೂ ರೈತಂದೇ ತಪ್ಪು. ನಾವು ಬೆಳೆ ಬೆಳೆದ ತಪ್ಪ. ಗೋ ಹತ್ಯೆ ಮಾಡಿದ್ದಾರೆ, ಅಲ್ಲಿ ಗೋವನ್ನ ತಂದು ಕಟ್ಟಾಕಿ ನೀರು ಕುಡಿಸಿ ಸಾಯಿಸಿದ್ದಾರೆ. ಅದು ಕಚ್ಚಿದೆ, ಕಚ್ಚಿ ಹೊರಗಡೆ ಬಂದಿದೆ, ಲಾಕ್ ಆಗಿಲ್ಲ. ಇವರ ಹುದ್ದೆ ಇನ್ನೂ ಹುಲಿ ಹಿಡಿಯಕ್ಕಾಗಿಲ್ಲ. ಡ್ರೋನ್ ಇಲ್ವಾ, ಬೇರೆ ಬೇರೆ ವೆಪನ್ಸ್ಗಳು ಏನ್ ಕತ್ತಕಾಯ್ತಾ ಇದಾರೆ ಅರಣ್ಯ ಇಲಾಖೆ? ನಿಜ, ನಾವು ಸಂಬಳ ಕೊಡ್ತಾ ಇರೋರು, ನಾವ್ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಕ್ಕಲ್ಲ. ಯಾಕಂದ್ರೆ ನಮ್ಮ ಕೆಲಸ ನಾವು ನಿಮ್ಮ ಹತ್ರಕ್ಕೆ ಬಂದಿಲ್ಲ. ನನ್ನ ಕೆಲಸ ಹೊಲ ಉಳೋದು, ಹುಲಿ ಕಾಯೋದಲ್ಲ. ಪೊಲೀಸ್ನವ್ರ ಕೆಲಸ 2 ಕೊಟ್ರು ಹಾಕ್ಬೇಕು. ಅವರು ಏನು ಒಂದ್ ಕಡೆ ಮಾಡಿದ್ರು ಪೊಲೀಸ್ನವರು. ಯಾರು ಪ್ರಚಾರ ಇದೆ ನಿಮ್ಗೆ? ಯಾಕೆ ಬೋರ್ಡ್ ಹಾಕ್ಬಿಡಿ ಈಚೆ? ನೀವು ಸಂಬಳ ಕೊಡಲ್ಲ, ನೀವು ಸಂಬಳ ತಗೊಳ್ಳಲ್ವ ಪೊಲೀಸ್ನವರು? ಆ ರೈತರ ಅನ್ನ ಊಟ ಮಾಡಲ್ವ ನೀವು? ಬೋರ್ಡ್ ಹಾಕ್ಬಿಡಿ. ರೈತರ ಕೇಸು, ಬರೀ ಅಧಿಕಾರಿಗಳ ಕೇಸು ನಾವು ತಗತೀವಿ, ರೈತರ ಕೇಸ್ ತಗೊಳ್ಳೋಣ ಬೋರ್ಡ್ ಹಾಕಿ ನೀವು ಈಚೆ ಡಿಸ್ಪ್ಲೇ ಮಾಡ್ರಿ ಪೊಲೀಸ್ನವ್ರೆ. ನೀವು ನಮಗೂ ಗೊತ್ತು ಯಾವ ಆಟೋ ನೀವು ಮಾಡೋದು. 16ನೇ ತಾರೀಕು ಡೆಡ್ ಲೈನ್ ನಿಮ್ಗೆ. 16ನೇ ತಾರೀಕು ಗುಂಡ್ಲುಪೇಟೆ ಠಾಣೆ ಪೊಲೀಸ್ ಠಾಣೆ ಮುತ್ತಿಗೆ ಹಾಕ್ತಿವಿ. ಅಲ್ಲಿವರೆಗೆ ನೀವು ಏನಾಗಿದೆ FIR ಆಗಿ ಕಳಿಸಿ, ಮುಂದೆ ತನಿಖೆ ಮಾಡಿ. ಅದು ಸತ್ಯಾಸತ್ಯತೆ ಈಚೆಗೆ ಗೊತ್ತಾಯ್ತದೆ ಏನು ಅಂತ. ಅವ್ರು ಬೆಂಕಿ ಹಾಕಕ್ ಬಂದಿರೋ ರೈತರು ಅವ್ರಿಗೆ ಆ ತರ ಇದ್ದಾಗ ಎಲ್ಲರೂ ಬೇಕಾದ್ರೆ ನಾವು ಜನ ಎಷ್ಟಿದಾವ್? ಒಬ್ಬೊಬ್ಬರೇ ಪೊಲೀಸ್ನವ್ರು ಬರ್ತಾರ ನಮ್ಮೂರಿಗೆ. ಏನ್ ಮಾಡಿದ್ವಿ ನಾವು ನೀವು ಅಂತ ಗಲಾಟೆ ಮಾಡಿದ್ರು, ನೀನು ಅನ್ನೋ ಪದನೂ ನಮ್ಮ ಹತ್ರ ಬರಲ್ಲ. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನ್ ದೂರ್ ಕೊಡ್ತೀನ ದೂರನ ತಗೊಳ್ಳೋದು ನಿಮ್ ಜವಾಬ್ದಾರಿ. ಪೊಲೀಸ್ ಹಂಗ್ ಬರ್ಕಬ ಹಿಂಗ್ ಬರ್ಕಬ, ನೀವ್ ಯಾರಿಗೆ ಹೇಳಕ? ಕಂಪ್ಲೇಂಟ್ ಕೊಡವ ನಾನು. ಹಾಗಾಗಿ ಪೊಲೀಸರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ. 16ನೇ ತಾರೀಕು FIR ಮಾಡಿದವರೆ ನಾವು ಮುತ್ತಿಗೆ ಹಾಕ್ತೀವಿ ಅಂತ ಇವತ್ತು ಬೊಮ್ಮನಹಳ್ಳಿ ಸಭೆಯಲ್ಲಿ ನಾನು ಹೇಳಿದೀನಿ. ಜೊತೆಗೆ ಬೊಮ್ಲಾಪುರ ಸಭೆಯಲ್ಲಿ ನಾನು ಹೇಳಿದೀನಿ. ಜೊತೆಗೆ ಬೊಮ್ಲಾಪುರದಲ್ಲಿ ನೀವೇನ್ ತೀರ್ಮಾನ ತಗೋತೀರಾ? ಮಹದೇಶ್ವರನ ಬೆಟ್ಟದಿಂದ ಬಂಡೀಪುರವರೆಗೂ ನಾವು ಉಗ್ರವಾದ ಹೋರಾಟ, ಜೊತೆಗೆ ಅಧಿಕಾರಿಗಳ ಜೊತೆಗೆ ನೌಕರರ, ಏನು ಭ್ರಷ್ಟ ನೌಕರರ ವಿರುದ್ಧ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ನಮ್ಮ ಹೋರಾಟ ಮುಂದುವರಿತದೆ. ನೀವು ರೈತರನ್ನ ಇವತ್ತು ಕೆಣಕಿದ್ದೀರಾ. ಅವನು ಜಾಮೀನೇ ತಗೊಳ್ಳಲ್ಲವ. ಅವನು ಎಲ್ಲಾ ಖರ್ಚುಗಳನ್ನ ರೈತರು ನಾವು ಭರಿಸ್ತೀವಿ. ಎಲ್ಲರೂ 1 ರೂಪಾಯಿ ಹಾಕಿ ಅವ್ನು ಕರೆಸ್ತೀವಿ. ಎಲ್ರು ನಾವು ಸಪೋರ್ಟ್ ಆಗಿರ್ತೀವಿ. ಜೈಲ್ ಬರೋ ಚಳುವಳಿ ಮಾಡ್ತೀವಿ 2ನೇ ಹಂತದಲ್ಲಿ. 3ನೇ ಹಂತದಲ್ಲಿ SP ಆಫೀಸ್ ಮುತ್ತಿಗೆ ಹಾಕ್ತಿವಿ. 4ನೇ ಹಂತದಲ್ಲಿ ಎಲ್ಲ ಜನಪ್ರತಿನಿಧಿ ಕಪ್ಔಟ್ಗಳು ಅವರು ಜಿಲ್ಲೆ ಒಳಗಡೆ ಬರಕ್ ಬಿಡಲ್ಲ. ನಾವು ಆ ತರನ ಎಚ್ಚರಿಸ್ತಾ ಇದೀನಿ. ಇದು ಅಲ್ಲಿ ತಗೊಂಡು ಹೋಗೋದೇ ನೀವು ಪೊಲೀಸ್ ಇಲಾಖೆ. ಅವ್ರಿಗೂ FIR ಹಾಕಿ, ನಮಗೂ ಅವ್ರಿಗೂ FIR ಹಾಕಿ. ಹಾಗಾಗಿ ನಾನು ಎಚ್ಚರಿಕೆ ಕೊಡ್ತಾ, ಏನು ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಅವರ ಬೊಮ್ಮಲಾಪುರದ ಏನು ಹೋರಾಟ ಮಾಡಿದ ಸಂಪೂರ್ಣವಾದ ಬೆಂಬಲವನ್ನು ನಾನು ಸೂಚಿಸಿದ್ದೀನಿ.